ವೀಕ್ಷಕ ಬಂಧುಗಳೇ ನಮಸ್ಕಾರ. ನಾನು ಸುಪ್ರೀತನಂತ ಸ್ವಾಮಿ. ಇವತ್ತು ಪರಿಚಯ ಮಾಡ್ತಾ ಇರುವಂತಹ ಏನು ಈ ಪ್ರಾಪರ್ಟಿ ನೋಡ್ತಾ ಇದ್ರೆ ಮೈಸೂರು ಸರಸ್ವತಿಪುರಮಲ್ಲಿ ಇರುವಂತಹ ನಿವೇಶನ ಪ್ರಾಪರ್ಟಿ ಮನೆ ಸೇಲ್ಗಿರುವಂಥದ್ದು. 45-60 ವೆಸ್ಟ್ ಫೇಸಿಂಗ್ ಆಗಿರುತ್ತೆ ಇದು. ಇದರಲ್ಲಿ ಈಗ ಒಂದು ಮುಂಭಾಗದಲ್ಲಿ ಆಫೀಸ್ ಸ್ಪೇಸಿಗೆ ಕೊಟ್ಟಿದ್ದಾರೆ, ಹಿಂಭಾಗದಲ್ಲಿ 2 ಬೆಡ್ರೂಮ್ ಮನೆ ಇದೆ. ಅರೌಂಡ್ 35,000 ರೆಂಟು ಬರ್ತಾ ಇರುವಂತಹ ಅಬೌಟ್ ಪ್ಯಾಲೇಸಿಂದ 3 ಕಿಲೋಮೀಟ್ರಲ್ಲಿ ಇರುವಂತಹ ಪ್ರಾಪರ್ಟಿ. ಮೈಸೂರಲ್ಲಿ ಟಾಪ್ 5 ಏರಿಯಾಗಳನ್ನ ಹೇಳಿ ಅಂತ ಅಂದರೆ ಗ್ಯಾರಂಟಿ ಈ ಸರಸ್ವತಿಪುರಮು ಒಂದು ಏರಿಯಾ ಆಗಿರುತ್ತೆ. 2 ವಿಚಾರ, ಮೈಸೂರಲ್ಲಿ ಮನೆ ಕಟ್ಕೋಬೇಕು ಅಂತ ಇರೋರಿಗೆ ಭಾಳ ಚೆನ್ನಾಗಿರುವಂಥ ಏರಿಯಾ ಆಗುತ್ತೆ ಸರಸ್ವತಿಪುರಂ. ಇನ್ನೊಂದು, ಇಲ್ಲ ನಾನು ಮನೆ ಕಟ್ಟಲ್ಲ, ನನ್ನ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ, ನನ್ನ ಬಿಸ್ನೆಸ್ ಡೈನಮಿಕ್ಸ್ ನೋಡ್ತಾ ಇದ್ದೀನಿ ಅಂತಂದರೆ ಏನು ನಾವು ಮೈಸೂರಿನ ಸರಸ್ವತಿಪುರಮಲ್ಲಿರುವಂತಹ ಮೇನ್ ರೋಡ್ ಏನಿದೆ ಅಂದರೆ ಕಮರ್ಷಿಯಲ್ ಆ್ಯಕ್ಟಿವಿಟಿ ಇರುವಂತಹ ಮೇನ್ ರೋಡು, ಅಲ್ಲಿಂದ 4th ಪ್ರಾಪರ್ಟಿ ಆಗಿರುತ್ತೆ. ಕೆನರಾ ಬ್ಯಾಂಕ್ ತೋರಿಸ್ತೀನಿ. ಸರಸ್ವತಿಪುರಂ ಕೆನರಾ ಬ್ಯಾಂಕ್ ಅಂತ ನೀವು ಟೈಪ್ ಮಾಡಿದ್ರೆ ಗೂಗಲಲ್ಲಿ ಯು ವಿಲ್ ಫೈಂಡ್ ದಿಸ್ ಲೊಕೇಶನ್. ಕೆನರಾ ಬ್ಯಾಂಕ್ ಪಕ್ಕದಲ್ಲೇ ಇರುವಂತಹ ಈ ಪ್ರಾಪರ್ಟಿ, ಇದು ಮೇನ್ ರೋಡ್. ಇದೇ ಸರಸ್ವತಿಪುರಂ ಮೇನ್ ರೋಡ್ ಇದು. ಸೊ ಈ ಮೇನ್ ರೋಡ್ಗೆ ಏನು ಇವಾಗ ನಾನು ಮೇನ್ ರೋಡ್ ತೋರಿಸ್ತಾ ಇದ್ದೀನಿ. ಈ ಮೇನ್ ರೋಡ್ ಏನಿದೆ, ಈ ಮೇನ್ ರೋಡಿಂದ ನಿಮಗೆ 4th ಪ್ರಾಪರ್ಟಿ ಆಗಿರುತ್ತೆ, 4ನೇದು. ಸೊ ನಿಮಗೆ ಕಮರ್ಷಿಯಲ್ ವಯಬಿಲಿಟಿ, ನಾನು ಮನೆ ನೋಡಿ ಈಗಾಗಲೇ ಇಲ್ಲೊಂದು ಮಳಿಗೆ ಇದೆ, ಇದೇ ಥರ ಮಳಿಗೆಗಳನ್ನ ಕಟ್ಟಿ ಕೆಳಗೆ ಮೇಲ್ಗಡೆ ನೀವು ಒಂದು 4-5 ಮನೆಗಳನ್ನ ಕಟ್ಟಿ ರೆಂಟಿಗೆ ಕೊಟ್ಟರೆ ಸೂಪರ್ಬ್ ರೆಂಟ್ ಅರ್ನಿಂಗ್ ಏರಿಯಾ ಇದು. ನಾನು ಹೇಳಿದ್ನಲ್ಲ ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲೇ, ರೆಂಟ್ ಅರ್ನಿಂಗ್ ವಿಚಾರಕ್ಕೆ ಬಂದಾಗ ನೀವು ಮೈಸೂರಲ್ಲಿ ಒಂದು 4-5 ಹೇಳಿ, ಅದರಲ್ಲಿ ಒಂದು ಟಾಪ್ 5 ಏರಿಯಾಸ್ ಯಾವುದು ಅಂದರೆ ಮೈಸೂರಲ್ಲಿ ಸರಸ್ವತಿಪುರಮು, ಜಯಲಕ್ಷ್ಮೀಪುರಂ, ಯಾದವಗಿರಿ, ಒಂಟಿಕೊಪ್ಪಲು ಇವೆಲ್ಲ ಇರುತ್ತೆ. ಅದರಲ್ಲಿ ಈ ಏರಿಯಾನು ಒಂದು ಸರಸ್ವತಿಪುರಂ. ಭಾಳ ಹಳೆ ಏರಿಯಾ, ಒಂದು 50 ವರ್ಷಕ್ಕೂ ಇತಿಹಾಸ ಹೆಚ್ಚು, 45 ವರ್ಷ ಹೆಚ್ಚು ಇತಿಹಾಸ ಇರುವಂತಹ ಏರಿಯಾ ಆಗಿದೆ. ನನ್ನ ಮನೇನ ತೋರಿಸ್ದೆ. ಲೊಕ್ಯಾಲಿಟಿ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ದಟ್ ನೋಡುಗರು ಕರೆಕ್ಟಾಗಿ ಅರ್ಥ ಆಗಲಿ ಹೇಗಿದೆ, ಯಾವ ಥರ ಇದೆ ಅಂತ. ಸೊ ಇದನ್ನು ನೀವು ರಿಟೈನ್ ಮಾಡ್ಕೋತೀರ ಅಂದರೆ ಈಗ ನಾನು ಅರೌಂಡ್ 35,000 ರುಪೀಸ್ ಆಫ್ ರೆಂಟ್ ಕರೆಂಟ್ಲಿ. ಆರ್ ನೀವು ಇದನ್ನು ಮನೆ ಕಟ್ಕೋತೀರಾ ಅಂತಂದರೆ ತುಂಬ ಚೆನ್ನಾಗಿರುವಂತಹ ಏರಿಯಾ, ಭಾಳ ಕಾಮಾಗಿದೆ. ಇಲ್ಲ ಅಂತಂದರೆ ನನ್ನ ಕಮರ್ಷಿಯಲ್ ವಯಬಿಲಿಟಿ ಅಂದರೆ ನೀವು ನೋಡೇ ಇದ್ದೀರಾ, ಈಗ ನಾನು ತೋರಿಸಿದ್ದೀನಿ ಮೇನ್ ರೋಡಿಂದ 3ನೇದು. ಬಟ್ ಕಾಂಬಿನೇಷನ್ ಆಫ್ ಬೋತ್, ಯಾವುದ್ರ ಕಾಂಬಿನೇಷನ್ ಆಫ್ ಬೋತು, ಒಂದು ರೆಂಟಲ್ಲು, ಯಾವುದರಿಂದ ಅಂಗಡಿ ಮಳಿಗೆಗಳಿಂದ ಮೇಲ್ಗಡೆ ಯು ಕ್ಯಾನ್ ಡೂ ಈವನ್ ಹೌಸಸ್. ಏನಂತಂದರೆ ಇಲ್ಲಿ ಭಾಳಷ್ಟು ಬೇಡಿಕೆ ಇದೆ. ನೀವು ಬಿಲ್ಡಿಂಗ್ ರೂಮ್ಗಳನ್ನ ಕಟ್ಟಿ Airbnb ಕೊಡೋದಕ್ಕೆ ಅಥವಾ ಸೂಟ್ ರೂಮ್ಸ್ನ ಮಾಡಿ ರೆಂಟಿಗೆ ಕೊಡಲಿಕ್ಕೆ ಭಾಳ ಸೂಕ್ತವಾಗಿರುವಂತಹ ಜಾಗ. ಯಾಕಂದರೆ ಮೈಸೂರು ಸಿಟಿ ಸೆಂಟ್ರಿಗೆ ಭಾಳಷ್ಟು ಜನ ಕೇಳ್ತಾ ಇರ್ತಾರೆ, ಏನನ್ನ ಹತ್ತಿರ ಇರಬೇಕು ಸಿಟಿಗೆ, ಎಲ್ಲೋ ದೂರ 8 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ದೂರ ಇದ್ದರೆ ಕಷ್ಟ ಆಗುತ್ತೆ ಅಂತ. ಇದು ಎಕ್ಸಾಕ್ಟ್ಲಿ ಮೈಸೂರು ಪ್ಯಾಲೇಸಿಂದ ನಾನು ಮಾಡ್ತಾ ಇರುವಂಥ ವೀಡಿಯೋ ಶೂಟ್ ಮಾಡ್ತಾಯಿರುವಂಥ ಜಾಗ ಎಕ್ಸಾಕ್ಟ್ಲಿ 3 ಕಿಲೋಮೀಟರ್ ಫ್ರಮ್ ಮೈಸೂರು ಪ್ಯಾಲೇಸಿಂದ. ಈ ವಿಡಿಯೋ ನೋಡ್ತಾ ಇದ್ದು ಇನ್ನಷ್ಟು ಮಾಹಿತಿಗೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ, ವಾಟ್ಸಪ್ ಮಿ. ಥ್ಯಾಂಕ್ ಯು.